ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತಿಂಡಿಗೆ ಚಪಾತಿ ಮತ್ತು ಬದನೆಕಾಯಿ ಹೆಣ್ಗಾಯಿ ಮಾಡ್ಕೊತಾ ಇದ್ದೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಬದನೆಕಾಯಿ ಈ ಥರ 4 ಹೋಳು ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಸ್ವಲ್ಪ ಹುಣಸೆಹಣ್ಣು ರಸ, ಸಾಸಿವೆ, ಜೀರಿಗೆ, ಹಿಂಗು ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಅದನ್ನು ಸಾಮಾನು ತೋರಿಸ್ಬೇಕಿತ್ತು, ರುಬ್ಬಿಟ್ಟಿದ್ದೀನಿ ಮೊದಲೇ. ತೆಂಗಿನಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, ಜೀರಿಗೆ, ಆಮೇಲೆ ಶೇಂಗಾ ಪುಡಿ, ಹುರ್ಗಡ್ಲೆ ಪುಡಿ, ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ತುಂಬ ನೈಸಾಗೇ ಇರಬೇಕು, ಇದು ತುಂಬ ತರ್ತರಿ ಎಲ್ಲ ಇರಬಾರ್ದು. ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಸಾಮಾನು ತೋರಿಸೋದು ಮರೆತೆ. ಈಗ ಆ ಒಳಗಡೆಗೆ ಈರುಳ್ಳಿಗೆ ಅದೇ ರುಬ್ಬಿರೋದು ಒಂಚೂರು ಹಾಕ್ಬಿಟ್ಟು ಸವರಿದ್ದೀನಿ. ಸ್ವಲ್ಪ ರಸ ಹಾಕ್ಕೊಂಡು ಕಲಿಸ್ಕೊಂಡು ಅದನ್ನು ಇವಾಗ ಬದನೆಕಾಯಿ ಹೋಳೊಳಗೆ ತುಂಬ್ಕೊಂಡಿದ್ದೀನಿ. ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಸಿಡಿದ ಮೇಲೆ ಆ ಈರುಳ್ಳಿ ಇತ್ತಲ್ಲ, ಉಳಿದಿದ್ದ ಈರುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ. ಅದು ತುಂಬಿದ ಮೇಲೆ ಮಿಕ್ಕಿತ್ತಲ್ಲ ಈರುಳ್ಳಿ, ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. 1 ನಿಮಿಷ ಬಿಟ್ಟು 2 ನಿಮಿಷ ಬಿಟ್ಬಿಟ್ಟು ಇದನ್ನು ಸ್ವಲ್ಪ ಮಾಗಕ್ಕೆ ಬಿಡೋಣ. ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಮಾಗಬೇಕು. ನೋಡಿ, ಹುಣಸೆ ರಸನೂ ನಾನು ರುಬ್ಕೊಂಡಿದ್ದೀನಲ್ಲ, ಆಗ ಮಿಕ್ಸರ್ ಒಳಗೇ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಅದಕ್ಕೊಂಚೂರು ಬೆಲ್ಲ ಹಾಕಬೇಕು. ಅದಕ್ಕೆ ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ತುಂಬಿದ್ದೀವಲ್ಲ ಬದನೆಕಾಯಿ, ಅದನ್ನು ಹಾಕ್ಕೊಳ್ಳೋಣ. ಸಾಕು ಈರುಳ್ಳಿ ಮಾಗಿರೋದು. ಇದೊಂದು 5 ನಿಮಿಷ ಕೈ ಆಡಿಸ್ಕೊಳ್ಳೋಣ. 1-2 ನಿಮಿಷ ಕೈ ಆಡಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಅದು ಸ್ವಲ್ಪ ಬದನೆಕಾಯಿ ಇದಾಗಲಿ. ನಾನು ಇದನ್ನು ಕುಕ್ಕರ್ ಲಿಡ್ ಮುಚ್ಚಿ ವಿಷಲೆಲ್ಲ ಇಡಿಸಲ್ಲ. ಹಾಗೆಯೇ ಕುಕ್ಕರ್ ಮುಚ್ಚಳ ಅರ್ಧಂಬರ್ಧ ಮುಚ್ಚಿಬಿಟ್ಟು ಹಾಗೆ ಬೇಯಿಸೋದು. ವಿಷಲ್ ಹಾಕಿಸ್ಬಿಟ್ರೆ ಪೂರ್ತಿ ಒಂಥರ ಮೆತ್ತಗಾಗ್ಬಿಡುತ್ತೆ ಬದನೆಕಾಯಿ, ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಈಗ ನೋಡಿ, ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1-2 ನಿಮಿಷ ಹಿಂಗೆ ಬಾಡಿಸೋಣ. ಎಣ್ಣೆಲೇ ಬಾಡ್ಕೊಂಡು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಹಾಗಂತ ತುಂಬ ಏನು ಎಣ್ಣೆ ಹಾಕಿರಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕಿರ್ತೀನಿ. ನೋಡಿ, ಬಾಡ್ಕೊತಾ ಇದೆ. ಎಣ್ಣೆಲೇ ಬಾಡಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಅರ್ಧಂಬರ್ಧ ಮುಚ್ತೀನಿ, ಫುಲ್ ಮುಚ್ಚಲ್ಲ. ನೋಡಿ, ಇದು ಕ್ಲೋಸ್ ಮಾಡಿಲ್ಲ ನಾನು, ಸುಮ್ಮನೆ ಹಾಗೆ ಇಟ್ಟಿರೋದು. ಹಾಗಕ್ಕೆ ಬಂತು ನೋಡಿ. ಖಾರ ಹಾಕಿದ್ದು ಎಲ್ಲ ಕ್ಲಿಪ್ಪಿಂಗ್ ಹೊರಟೋಗ್ಬಿಟ್ಟಿದೆ. ಮಿಕ್ಸರ್ಲಿ ಮಾಡಿ ಇಟ್ಕೊಂಡಿದ್ದೆಲ್ಲ ಖಾರ, ಅದನ್ನು ಹಾಕಿದ್ದೀನಿ. ಅದೆಲ್ಲ ಕ್ಲಿಪ್ಪಿಂಗ್ ಹೊರಟೋಗ್ಬಿಟ್ಟಿದೆ. ಹಾಕ್ಬಿಟ್ಟು ಅದರಲ್ಲೇ ಇದು ಮಾಡ್ತಾಯಿದ್ದೀನಿ. ಈಗ ಉಪ್ಪು ಸಾಕ ಅಂತ ನೋಡ್ಬಿಟ್ಟು ಇನ್ನೊಂಚೂರು ಬೇಕು ಅನ್ನಿಸ್ತಿದೆ. ಇನ್ನೊಂಚೂರು ಉಪ್ಪು ಹಾಕೋಣ ಅಂತ ನೋಡಿದೆ. ಕ್ಲೋಸ್ ಮಾಡಿಲ್ಲ ಅದನ್ನು, ಸುಮ್ಮನೆ ಹಾಗೆ ಅದ್ರ ಮೇಲೆ ಇಟ್ಟಿದ್ದೀನಿ ಅಷ್ಟೇ. ಆಯಿತಾ, ಬಂತು ನೋಡಿ ಅದು. ಇಂಥ ಪಲ್ಯಗಳೆಲ್ಲ ಮಾಡುವಾಗ ವಿಷಲ್ ಹೊಡಿಸ್ಬಾರ್ದು. ಇದೆಲ್ಲ ಬೇಗ ಬೇಯ್ಕೊಳ್ಳುತ್ತಲ್ಲ, ಎಣ್ಣೆಲಿ ಚೆನ್ನಾಗಿ ಬೇಯ್ಕೊಂಬಿಡುತ್ತವೆ. ಇವೇನು ತುಂಬ ಟೈಮ್ ತೊಗೊಳ್ಳಲ್ಲ ಇವೆಲ್ಲ.
ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಆಯಿತು, ಆಫ್ ಮಾಡ್ತೀನಿ ಈಗ. ಆಫ್ ಮಾಡಿ ಒಂದು ಸಣ್ಣ ಪಾತ್ರಕ್ಕೆ ತಗೊಳ್ತೀನಿ. ಇದಕ್ಕೆ ನಾನು ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ. ತುಂಬಾ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಹಂಗೆ ಇನ್ನೊಂದು ಚೂರು ಮುಚ್ತಾ ಇದ್ದೀನಿ ನೋಡಿ. ನೋಡಿ, ಫುಲ್ ಕ್ಲೋಸ್ ಮಾಡಿಲ್ಲ, ಅಷ್ಟೇ ಅರ್ಧಂಬರ್ಧ ಮುಚ್ಚಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪಾತ್ರಕ್ಕೆ ತೊಗೊಂಡಿದ್ದೀನಿ ನೋಡಿ. ಇವಾಗ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಇದನ್ನು. ನಾನು ಇದನ್ನು ಚಪಾತಿ ಜೊತೆಗೆ ತಿಂತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.